ಹೇ ಗೈಸ್, ನಾನು ನಿಮ್ ಧ್ರುವ್. ರೀಸೆಂಟ್ ಆಗಿ ಒಂದು ವಿಡಿಯೋ ಮಾಡಿದ್ದೆ ಸ್ಟಡಿ ಪೂಲ್ ಬಗ್ಗೆ. ಅದ್ರಲ್ಲಿ ತುಂಬಾ ಜನ ಕಮೆಂಟ್ಸ್ ಹಾಕಿದ್ದೀರಾ, ಲೈಕ್ ಅಪ್ಲೈ ಲಿಂಕ್ ಕಳಿಸಿ ಅಥವಾ ಟ್ವಿಟರ್ ವಿಡಿಯೋ ಮಾಡಿ ಮಾಡಿ ಅಂತ. ಸೊ ಅವ್ರಿಗೋಸ್ಕರ ಇದು ಡೆಡಿಕೇಟೆಡ್ ಆಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಅಂಡ್ ಬೇರೆಯವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ ಅಂತ ಹೇಗೆ ಅಪ್ಲೈ ಮಾಡೋದು ಅಂತ ಇದು ವಿಡಿಯೋ, ಆಯ್ತಾ. ಸೊ ಆ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಹೇಗೆ ಅರ್ನ್ ಮಾಡೋದು ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಹೋಗಿ ಶಾರ್ಟ್ಸ್ ಅಲ್ಲಿ ಇರೋದು, ಅದು ಶಾರ್ಟ್ಸ್ ಚೆಕ್ ಮಾಡಿ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿರೋದಿದೆ. ಸೊ ಇದ್ರದ್ದು ಲಿಂಕ್ ಬಂದ್ಬಿಟ್ಟು ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ಹೋಗಿ ಚೆಕ್ ಮಾಡೋದು ಮರಿಬೇಡಿ. ಸೊ ಇವಾಗ ಅಪ್ಲೈ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ಸೈನ್ ಅಪ್ ಅಂತ ಬಟನ್ ಇದೆ ಅಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೈನ್ ಅಪ್ ಅಂತ ಕ್ಲಿಕ್ ಮಾಡಿದಾಗ ಸೊ ನಿಮ್ಗೆ ಇಮೇಲ್ ಐ ಡಿ ಕೇಳುತ್ತೆ. ಸೊ ಇಮೇಲ್ ಐ ಡಿ ನೀವು ಹಾಕಿ. ಇಮೇಲ್ ಐ ಡಿ ಹಾಕಿದ್ಮೇಲೆ ನಿಮ್ಮ ಹತ್ರ ಯೂಸರ್ ನೇಮ್ ಕ್ರಿಯೇಟ್ ಮಾಡಕ್ ಕೇಳುತ್ತೆ. ಯೂಸರ್ ನೇಮ್ನ ನೀವು ಕ್ರಿಯೇಟ್ ಮಾಡಬೇಕು. ಮತ್ತೆ ಪಾಸ್ವರ್ಡ್ ನೀವು ಕ್ರಿಯೇಟ್ ಮಾಡಬೇಕು. ಜಿಮೇಲ್ ಪಾಸ್ವರ್ಡ್ ಯಾವುದೇ ಕಾರಣಕ್ಕೂ ಕೊಡಬೇಡಿ, ನಿಮ್ದು ಒಂದು ಪಾಸ್ವರ್ಡ್ ಇದಕ್ಕೋಸ್ಕರ ಪಾಸ್ವರ್ಡ್ ಕ್ರಿಯೇಟ್ ಮಾಡಿ. ಸೊ ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಕೊಟ್ಟಾಗ ಸೊ ಲೋಡ್ ಆಗುತ್ತೆ. ಸೊ ವೆರಿಫೈ. ಇವಾಗ ನೀವು ಯಾವ ಮೇಲ್ ಐ ಡಿ ಕೊಟ್ಟಿದ್ದೀರಲ್ವಾ, ಸೊ ಆ ಮೇಲ್ ಐ ಡಿಗೆ ಒಂದು ಮೇಲ್ ಹೋಗಿರುತ್ತೆ. ಸೊ ಮೇಲ್ ಹೋದಾಗ ಅಲ್ಲಿ ಏನಿರುತ್ತೆ, ವೆರಿಫೈ ಇಮೇಲ್ ಅಂತ ಒಂದು ಬಟನ್ ಇದೆ. ಆ ಮೇಲ್ ಐ ಡಿ ನೀವು ಮೇಲ್ಗೆ ಹೋಗಿ. ಸೊ ಮೇಲ್ಗೆ ಹೋದಾಗ ಅಲ್ಲಿ ಒಂದು ಬ್ಲೂ ಕಲರ್ ಅಲ್ಲಿ ವೆರಿಫೈ ಮೇಲ್ ಅಂತ ಒಂದು ಬಟನ್ ಇದೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ, ಆಯ್ತಾ. ಕ್ಲಿಕ್ ಮಾಡಿದಾಗ ನಿಮ್ಗೆ ಅದು ರೀಡೈರೆಕ್ಟ್ ಮಾಡುತ್ತೆ ಒಂದು ಟರ್ಮ್ಸ್ ಅಂಡ್ ಇದಕ್ಕೆ. ಅಲ್ಲಿ ಕೆಳಗಡೆ ಚೆಕ್ ಬಾಕ್ಸ್ ತರ ಒಂದಿದೆ, ಚೆಕ್ ಮಾಡಿ ಅಲ್ಲಿ ಬೈ ಕ್ಲಿಕ್ಕಿಂಗ್ ದಿಸ್ ಚೆಕ್ ಬಾಕ್ಸ್ ಅಂತ ಬರ್ಕೊಂಡಿದೆ. ಸೊ ಅಲ್ಲಿ ಚೆಕ್ ಮಾಡಿ ಐ ಅಗ್ರಿ ಅಂತ ಕೊಡಿ, ಆಯ್ತಾ. ಸೊ ಅದಾದ್ಮೇಲೆ ನಿಮ್ದು ಫೈನಲೈಸ್ ದ ಅಕೌಂಟ್ ಅಂತ ಕೇಳುತ್ತೆ, ಫೈನಲೈಸ್ ಮಾಡಿಬಿಡಿ. ನಿಮ್ದು ಯೂನಿವರ್ಸಿಟಿ ಸಿಲೆಕ್ಟ್ ಮಾಡಕ್ಕಿರುತ್ತೆ. ಸೊ ನಿಮ್ದು ಸ್ಕೂಲ್ನ ನೀವು ಸಿಲೆಕ್ಟ್ ಮಾಡಿಬಿಟ್ಟು ಸೊ ಇದು ಮಾಡಿ, ಆಯ್ತಾ. ಇವಾಗ ಲಾಗಿನ್ ಕೊಡೋಣ. ಸೊ ನಾನು ವೆರಿಫೈ ಮಾಡಿದೆ. ವೆರಿಫೈ ಮಾಡಿ ಆದ್ಮೇಲೆ ಇದು ಜಿಮೇಲ್ಗೆ ಹೋಗ್ತಿದ್ಯಾ, ಓಕೆ. ಸೊ ಇಲ್ಲಿ ನಾನು ಇವಾಗ ಮತ್ತೆ ಬ್ಯಾಕ್ ಬಟನ್ ಒತ್ತಿ. ಬ್ಯಾಕ್ ಬಟನ್ ಒತ್ತಿ ಆದ್ಮೇಲೆ ಹೋಮಿಗೆ ಬಂತು. ಸೊ ಇದು ರಿಜಿಸ್ಟರ್ ಆಗಿರುತ್ತಲ್ವಾ. ಸೊ ರಿಜಿಸ್ಟರ್ ಆದಾಗ ಈ ತರ ಕಾಣಿಸುತ್ತೆ. ಸೊ ನಾನ್ ಮೊಬೈಲ್ ಅಲ್ಲಿ ಜಿಮೇಲ್ ರಿಜಿಸ್ಟರ್ ಮಾಡಿರೋದು. ಸೊ ನಿಮ್ಗೆ ಇಲ್ಲಿ ರಿಜಿಸ್ಟರ್ ಆದ್ಮೇಲೆ ಇದೇ ತರ ಮೊಬೈಲ್ ಅಲ್ಲೂ ಇದೇ ತರ ಕಾಣಿಸುತ್ತೆ. ಸೊ ಇಲ್ಲಿ ಸ್ಕೂಲ್ ಕೊಡಿ, ಆಯ್ತಾ. ನಾನು ನಮ್ ಸ್ಕೂಲ್ ಕೊಡ್ತಾ ಇದ್ದೀನಿ. ಸೊ ಕಂಟಿನ್ಯೂ ಅಂತ. ನೀವು ಲೈಕ್ ಸ್ಕೂಲ್ ಕಾಲೇಜ್ ಎಲ್ಲ ಮುಗಿಸಿದೀರಾ ಅಂದ್ರೆ ಜಸ್ಟ್ ಏನು ನೀವು ಮುಂಚೆ ಅದ್ರಲ್ಲಿ ಓದಿದೀರಾ ಸೊ ಅದನ್ನ ಹಾಕಿ. ಇಲ್ಲ ನೀವು ಸ್ಕೂಲ್ಗೆ ಹೋಗಿಲ್ಲ ಅಂದ್ರೂ ಪರವಾಗಿಲ್ಲ, ನೀವೇನೋ ಒಂದು ಹೆಸರು ಕೊಡಿ, ಅದು ಏನು ವೆರಿಫೈ ಏನು ಮಾಡಲ್ಲ, ಸೊ ನಡೆಯುತ್ತೆ. ಸೊ ಇಲ್ಲಿ ಇದೆ ನೋಡಿ, ಪೋಸ್ಟ್ ಕ್ವಶನ್, ಕನೆಕ್ಟ್ ವಿತ್ ಟ್ಯೂಟರ್, ಎಕ್ಸ್ಪ್ಲನೇಷನ್ ಅಂಡ್ ಆನ್ಸರ್ಸ್. ಸೊ ಈ ತರ ಕೆಟಗರೀಸ್ ಆಯ್ತಾ ಇವೆಲ್ಲ. ಸೊ ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಡನ್ ಅಂತ ಕೊಡಿ. ನೋಟ್ಬುಕ್ ಸರ್ಚ್ ಯುವರ್ ಡಾಟಾಬೇಸ್ ಫೀಚರ್ ಡನ್ ಅಂತ ಕೊಟ್ಟು ಸೊ ಇದು ನಿಮ್ನ ಹೋಮ್ ಪೇಜ್ಗೆ ತಗೊಂಡೋಗುತ್ತೆ. ಇದು ಹೋಮ್ ಪೇಜ್ ಲೋಡ್ ಆಗ್ತಿದೆ. ಇವಾಗ ನಿಮ್ಗೆ ಈ ತರ ಪೇಜ್ ಲೋಡ್ ಆಗುತ್ತಲ್ವಾ, ಇದು ಹೋಮ್ ಪೇಜ್ ಲೋಡ್ ಆಗುತ್ತೆ. ಲಾಗಿನ್ ಆದ ತಕ್ಷಣ ಇದು ಲೋಡ್ ಆಗುತ್ತೆ. ಸೊ ನೀವು ಮುಂಚೆನೆ ಲೈಕ್ ಇದರಲ್ಲಿ ಎಲ್ಲ ವರ್ಕ್ ಮಾಡಿದ್ರೆ ಸೊ ಇದು ನಾನು ನಿಮ್ಗೆ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ಪೇಜ್ ಏನು ಅಂತ. ಸೊ ನೀವು ಇವಾಗ ನಿಮಗೆ ಏನಾದ್ರೂ ಕ್ವಶನ್ಸ್ ಕೇಳಬೇಕು ಅಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ವಶನ್ಸ್ ನ ನೀವು ಪೋಸ್ಟ್ ಮಾಡ್ಬೋದು. ಬಟ್ ಇಲ್ಲಿ ಯಾರು ಲೈಕ್ ನೀವು ಬಂದಿರೋದು ಈ ವಿಡಿಯೋ ನಿಮಗೆ ದುಡಿಯೋಕೆ. ಸೊ ಐ ಥಿಂಕ್ ಇದು ಬಿಕಾಮ್ ಟ್ವಿಟರ್ ಅಂತ ಇಲ್ಲೊಂದು ಬಟನ್ ಇದೆ ಅಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದು ನೀವು ಮೊಬೈಲ್ ಅಲ್ಲೂ ಕೂಡ ಕೆಲಸ ಮಾಡ್ಬೋದು. ಸೊ ಯಾವುದೇ ರೀತಿ ಲ್ಯಾಪ್ಟಾಪ್ ಬೇಕು ಅಂತ ಏನಿಲ್ಲ. ಸೊ ಇಲ್ಲಿ ಇದೆಲ್ಲ ನೋಡ್ಬೋದು. ಇಲ್ಲಿ ಲೋವೆಸ್ಟ್ ಸರ್ವಿಸ್ ಫೀಸ್ ಇಲ್ಲ, ರಿಲಯಬಲ್ ಇನ್ಕಮ್ ಇದೆ, ಫುಲ್ ಫ್ರೀಡಮ್, ಫ್ಲೆಕ್ಸಿಬಿಲಿಟಿ, ಯಾವಾಗ ಬೇಕಾದ್ರೂ ವರ್ಕ್ ಮಾಡ್ಬೋದು. ಸೊ ಇವಾಗ ಅಪ್ಲೈ ನೌ ಅಂತ ಕ್ಲಿಕ್ ಮಾಡಿ. ಅಪ್ಲೈ ನೌ ಅಂತ ಕ್ಲಿಕ್ ಆದಾಗ ನೆಕ್ಸ್ಟ್ ಪೇಜ್ ಲೋಡ್ ಆಗುತ್ತೆ. ಸೊ ಇಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಇವರು ಇದು ಕೊಟ್ಟಿದ್ದಾರೆ, ಏನು ಸ್ಟಡಿ ಪೂಲ್ ವೆಟ್ಸ್ ಆಲ್ ಟ್ಯೂಟೋರಿಯಲ್ ಟು ಎನ್ಶ್ಯೂರ್ ದೇ ಆರ್ ಕ್ವಾಲಿಫೈಡ್ ಟು ವರ್ಕ್ ಆನ್ ಅ ಪ್ಲಾಟ್ಫಾರ್ಮ್. ಸೊ ನಿಮಗೆ ಆ ನಾಲೆಜ್ ಇದ್ರೆ ಮಾತ್ರ ನೀವು ಪೋಸ್ಟ್ ಮಾಡಬೇಕು. ಸುಮ್ಮನೆ ಏನೋ ಒಂದು ಬರುತ್ತೆ ಅಂತೆಲ್ಲ ಪೋಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ಅವ್ರು ಕೇಳಿರೋ ಕ್ವಶನ್ ಬಗ್ಗೆ ನಿಮಗೆ ನಾಲೆಜ್ ಇದ್ರೆ ಮಾತ್ರ ನೀವು ಆನ್ಸರ್ನ ಕೊಡ್ಬೇಕು. And you will also be asked to answer 3 short questions in this topic of your choice so we can access your knowledge and skill. ಸೊ ಇಲ್ಲೇ ಇವ್ರು ಇವಾಗ ಎಕ್ಸಾಮ್ ತರ ಮಾಡ್ತಾರೆ. ಸೊ ನೀವು ಯಾವ ಸ್ಕಿಲ್ ಹಾಕಿರ್ತೀರ ಸೊ ಅದ್ರ ಮೇಲೆ ಅವ್ರು ಒಂದು ಕ್ವಶನ್ಸ್ ಕೊಡ್ತಾರೆ. ಸೊ ನೀವು ಅದಕ್ಕೆ ಆನ್ಸರ್ ಕೊಡ್ಬೇಕಾಗುತ್ತೆ.
ಇಲ್ಲಿ ಇಂಪಾರ್ಟೆಂಟ್ ಅಂತ ಕೊಟ್ಟಿದ್ದಾರೆ, ಇದೇನ್ ನೋಡೋಣ. ಸ್ಟಡಿ ಪೂಲ್ ಆಸ್ ಅ ಸ್ಟ್ರಿಕ್ಟ್ ಪಾಲಿಸಿ ಅಗೇನ್ಸ್ಟ್ ಪ್ಯಾಲಗ್ರಿಸಮ್. ಸೊ ನೀವು ಇಲ್ಲಿ ಯಾವುದೇ ರೀತಿ ಚಾರ್ಟ್ ಜಿ ಪಿ ಟಿ ಇಂದ ತಂದು ಆನ್ಸರ್ ಹಾಕೋದು, ಸೊ ಅದೆಲ್ಲ ಮಾಡ್ಲಿಕ್ಕಿಲ್ಲ. ಅದೆಲ್ಲ ಮಾಡಿದ್ರೆ ನಿಮಗೆ ಪೇಮೆಂಟ್ ಸಿಗೋದಿಲ್ಲ. ಸೊ ಸ್ಟಾರ್ಟ್ ಯುವರ್ ಅಪ್ಲಿಕೇಶನ್ ನಾವು ಅಂತ ಕ್ಲಿಕ್ ಮಾಡಿ ಇಲ್ಲಿ ಮತ್ತೆ ಪುನಃ ಸ್ಟಾರ್ಟ್ ಅಂತ ಕೊಡಿ. ಇಲ್ಲಿ ಮತ್ತೆ ಅವ್ರು ಮೆನ್ಷನ್ ಮಾಡಿದ್ದಾರೆ ಯಾವುದೇ ರೀತಿ ಕಾಪಿ ಪೇಸ್ಟ್ ಮಾಡಬಾರ್ದು ಅಂತ. ಸೊ ಇಲ್ಲಿ ಎಕ್ನಾಲೇಜ್ ಮೇಲೆ ಕ್ಲಿಕ್ ಮಾಡಿ. ಎಕ್ನಾಲಜ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ದು ನೇಮ್ ಎಲ್ಲ ಕೇಳುತ್ತೆ. ನಿಮ್ದು ಫಸ್ಟ್ ನೇಮ್ ಏನು, ಲಾಸ್ಟ್ ನೇಮ್ ಏನು, ಸೊ ಎಲ್ಲದನ್ನು ಟೈಪ್ ಮಾಡಬೇಕು ನೀವು, ಆಯ್ತಾ. ಸೊ ಟೈಪ್ ಮಾಡಿದ್ರ ಮೇಲೆ ನ್ಯಾಷನಾಲಿಟಿ ನಿಮ್ದು ಇಂಡಿಯಾ, ಸೊ ಇಂಡಿಯಾ ಅಂತ ಟೈಪ್ ಮಾಡಿ. ವೇರ್ ಡು ಯು ಲಿವ್, ನಾನು ಜಸ್ಟ್ ಇದಾಗ್ತಿದ್ದೀನಿ. ನಿಮ್ದು ಏರಿಯಾ ಹೆಸರು ಫುಲ್ ಹಾಕೋಕಂತೆಲ್ಲ ಹೋಗಕ್ ಹೋಗ್ಬೇಡಿ. ಸುಮ್ನೆ ಜಸ್ಟ್ ಏನೋ ಒಂದು ಹಾಕಿ, ಲೈಕ್ ನಿಮ್ದು ಊರು ಇವಾಗ ಹಾಕಿ ಅಷ್ಟೇ. ನಿಮ್ದು ಮನೆ ಅಡ್ರೆಸ್ ಎಲ್ಲ ಹಾಕೋಕ್ ಹೋಗ್ಬೇಡಿ, ಆಯ್ತಾ. ಸೊ ಜಸ್ಟ್ ಒಂದು ಊರಿನ ಹೆಸರು ಹಾಕಿ. ಅದಾದ್ಮೇಲೆ ಹೌ ಡಿಡ್ ಯು ಹಿಯರ್ ಅಬೌಟ್ ಅಸ್, ಸೊ ನೀವು ಯೂಟ್ಯೂಬ್ ಅಂತ ಹಾಕ್ಬೋದು. ಅದಾದ್ಮೇಲೆ ನಿಮ್ದು ಎಜುಕೇಶನ್ ಕ್ವಾಲಿಫಿಕೇಶನ್ ಎಲ್ಲ ಕೇಳ್ತಾರೆ. ಏನಕ್ಕೆ ಅಂದ್ರೆ ಆ ನೀವ್ ಅದ್ರಲ್ಲಿ ಸ್ಕಿಲ್ ಇದೀರಾ ಇಲ್ವಾ ಅಂತ. ಬಟ್ ನಾನ್ ನಿಮ್ಗೆ ಹೇಳ್ದೆ ಅವಾಗ ಎಜುಕೇಶನ್ ಕೂಡ ಬೇಕಾಗಿಲ್ಲ ಅಂತ. ಬಟ್ ಇವ್ರು ಕೇಳ್ತಿದ್ದಾರೆ, ಸೊ ನೀವೇನ್ ಮಾಡಿ ಅಂದ್ರೆ ಸುಮ್ನೆ ಏನೋ ಒಂದು ಎಜುಕೇಶನ್ ಹಾಕಿ, ಫೈಂಡ್ ಯುವರ್ ಸ್ಕೂಲ್ ಈ ತರ. ಸೊ ಅವ್ರೇನ್ ನಿಮ್ಮನ್ನ ವೆರಿಫಿಕೇಶನ್ ಏನು ಮಾಡಕ್ ಹೋಗಲ್ಲ. ಇದರಲ್ಲಿ ಲೀಸ್ಟ್ ಅಲ್ಲಿ ಬಂತು ಅಂದ್ರೆ ಇದನ್ನ ಸೆಲೆಕ್ಟ್ ಮಾಡಿ, ಇಲ್ಲ ಮ್ಯಾನುವಲ್ ಆಗಿ ಇನ್ಪುಟ್ ಮಾಡಿ. ಲೈಕ್ ನೀವೇನಾದ್ರೂ ಬೇರೆ ಸ್ಕೂಲಲ್ಲಿ ಓದಿದ್ರೆ ಸೊ ಇಲ್ಲಿ ಟೈಪ್ ಮಾಡ್ಬೋದು ನೀವು ಈ ತರ, ಆಯ್ತಾ. ಇದ್ರಲ್ಲಿ ಬರ್ಲಿಲ್ಲ ಅಂದ್ರೆ ಮಾತ್ರ ಇದ್ರಲ್ಲಿ ಓಕೆ. ಫೀಲ್ಡ್ ಆಫ್ ಸ್ಟಡಿ ಏನು ಅಂತ ಕೇಳ್ತಾರೆ, ಸೊ ನಾನು ಇಲ್ಲಿ ಹಾಕಿರ್ತೀನಿ. ನೀವು ಇದು ಮಾಡಿಲ್ಲ, ಐ ಮೀನ್ ನೀವು ಇವಾಗ ಫಾರ್ ಎಕ್ಸಾಂಪಲ್ 10th ಕಲ್ತಿದ್ದೀರಾ ಅಂದ್ರೆ ಜಸ್ಟ್ ಒಂದೇನೋ ಒಂದು ಹಾಕಿ, ಆಯ್ತಾ. ಸೊ ಇದೇ ತರ ಹಾಕಿ, ಸೊ ಅವರೇ ನಿಮ್ಮ ಹತ್ರ ಬಂದು ಲೈಕ್ ಎಲ್ಲ ಕರೆಕ್ಟ್ ಇದೆ ಅಂತೆಲ್ಲ ಚೆಕ್ ಮಾಡಲ್ಲ. ಸೊ ಹಾಕಿ ಸುಮ್ನೆ ಏನೋ ಒಂದು ಇಂಜಿನಿಯರಿಂಗ್ ಅಂತ, ಅಥವಾ ಬಿ.ಕಾಮ್ ಮಾಡಿದ್ರೆ, MBA ಮಾಡಿದ್ರೆ, ಲೈಕ್ ನೀವು ಮ್ಯಾಥ್ಸ್ ಎಲ್ಲ ಹುಷಾರಿದ್ರೆ ಸೊ ಆ ತರ ಹಾಕಿ. ಬಟ್ ಅಲ್ಲಿ ಆನ್ಸರ್ ಕೊಡ್ಬೇಕಾದ್ರೆ ಕರೆಕ್ಟ್ ಆಗಿ ಕೊಡಿ, ಆಯ್ತಾ. ಇಲ್ಲ ಅಂದ್ರೆ ಅವ್ರು ನಿಮ್ಮನ್ನ ಇದ್ ಮಾಡೋ ಚಾನ್ಸಸ್, ರಿಜೆಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ನೀವು ಮುಂಚೆ ಸ್ಕೂಲಲ್ಲಿ ಟೀಚರ್ ಆಗಿದ್ರೆ ಎಸ್ ಅಂತ ಹಾಕಿ, ಇಲ್ಲಾಂದ್ರೆ ನೋ ಅಂತ ಹಾಕಿ. ಆ, ಮತ್ತೆ ಡೂ ಯು ಹ್ಯಾವ್ ಅದಿ ಪ್ರೊಫೆಷನಲ್ ಅಕಾಡೆಮಿ ಇದ್ರಲ್ಲೆಲ್ಲ ನೀವು ಬೇರೆ ಲೈಕ್ ಇದು ಪಾರ್ಟ್ ಟೈಮ್ ಆಗಿ ವರ್ಕ್ ಮಾಡಿದ್ರು, ಅಥವಾ ಬೇರೆ ಅಕಾಡೆಮಿಕ್ಸ್ ಅಲ್ಲಿ ವರ್ಕ್ ಮಾಡಿದ್ರೆ ಎಸ್ ಹಾಕಿ, ಇಲ್ಲಾಂದ್ರೆ ನೋ ಅಂತ ಹಾಕಿ. ಸೊ ಇದು ಅಥವಾ ಇದರಲ್ಲಿ ಒಂದ್ರಲ್ಲಿ ಎಸ್ ಇದ್ರೆ ಸ್ವಲ್ಪ ಒಳ್ಳೇದು, ಆಯ್ತಾ. ಇಲ್ಲ ಅಂದ್ರೆ ಸ್ವಲ್ಪ ಕಷ್ಟ. ಸೊ ನಾನ್ ಸ್ಕೂಲ್ ಟೀಚರ್ನೇ ಆಗ್ತಾ ಇದ್ದೀನಿ. ಸೊ ಜಾಬ್ ಟೈಟಲ್ ನಾನು ಜಸ್ಟ್ ಮ್ಯಾಥಮೆಟಿಕ್ ಟೀಚರ್ ಅಂತ ಹಾಕ್ತೀನಿ. ಸೊ ಸ್ಕೂಲ್ ಹಾಕ್ಬೇಕಾಗುತ್ತೆ. ಸ್ಕೂಲ್ ನಾನೇನೋ ಸುಮ್ಮನೆ ಏನೋ ಒಂದು ಹಾಕ್ತಿದ್ದೀನಿ. ಸೊ ನೀವು ಕೂಡ ಅದೇ ತರ ಏನಾದ್ರು ಹಾಕಿ. ಅದಾದ್ಮೇಲೆ ಇದು ಅಂದ್ರೆ ನಿಮ್ದು ಟೀಚರ್ ಕೆಲಸ ಮಾಡಿದ್ರೆ ರಿಯಲ್ ಹಾಕಿ, ಇಲ್ಲಾಂದ್ರೆ ಏನೋ ಒಂದು ಹಾಕಿ, ಆಯ್ತಾ. ಸೊ ಇಲ್ಲಿ ಎಗ್ರೀಡ್ ಅಂತ ಕೊಡೋದು. ಅದಾದ್ಮೇಲೆ ವರ್ಕ್ ಎಕ್ಸ್ಪೀರಿಯನ್ಸ್, ಸೊ ಇದನ್ನೇ ವಾಪಸ್ ಹಾಕ್ಬೋದು ವರ್ಕ್ ಎಕ್ಸ್ಪೀರಿಯನ್ಸ್ ಅಲ್ಲಿ. ಸೊ ಕಂಪ್ನಿ ಇದು ಹಾಕಿ. ಅದಾದ್ಮೇಲೆ ನೀವು ಯಾವ ವರ್ಷ ವರ್ಕ್ ಮಾಡಿದೀರಾ ಸೊ ಅದನ್ನ ಇಲ್ಲಿ ಹಾಕ್ಬೇಕು. ಸೊ ಆಯ್ತಾ. ಅದಾದ್ಮೇಲೆ ಇಲ್ಲಿ ಯಾಕೆ ಸೇವ್ ಆಡ್ ಇಲ್ಲಿ ಇದು ಪ್ರೊಫೆಷನಲ್, ಇದು ನೋ ಅಂತ ಹಾಕಿ. ಸೊ ಇಲ್ಲಿ ಎಸ್ ಅಂತ ಕೊಟ್ರೆ ಇಲ್ಲಿ ನೋ ಅಂತಾನೆ ಆಗ್ಬೋದು. ಸೊ ಐದರ್ ಇದು ಅಥವಾ ಇದು ಯಾವ್ದಾದ್ರು ಒಂದು ಎಸ್ ಇದ್ರೆ ಸ್ವಲ್ಪ ಒಳ್ಳೇದು, ಆಯ್ತಾ. ಸೊ ನೆಕ್ಸ್ಟ್ ಸೇವ್ ಅಂಡ್ ಕಂಟಿನ್ಯೂ. ಸೇವ್ ಅಂಡ್ ಕಂಟಿನ್ಯೂ ಅಂತ ಕೊಟ್ಟಾಗ ವಿಚ್ ಸಬ್ಜೆಕ್ಟ್ ನೀವು ಯಾವ್ದ್ರ ಮೇಲೆ ಟ್ವಿಟೋರಿಂಗ್ ಕೊಡ್ತೀರಾ ಅಂತ. ಸೊ ನಾನು ಪ್ರೋಗ್ರಾಮಿಂಗ್ ಅಥವಾ ಮ್ಯಾಥಮೆಟಿಕ್ಸ್ ಬಗ್ಗೆನೋ ಅಥವಾ ಯಾವ್ದ್ರ ಬಗ್ಗೆ ಕೊಡ್ತೀರಾ ಅಂತ. ಸೊ ಮ್ಯಾಥಮೆಟಿಕ್ಸ್ ಅಂತ ನಾನು ಕೊಡ್ತೀನಿ ಇವಾಗ. ಸೊ ನಿಮ್ದು ಪ್ರಿಫರ್ ರೇಟ್ ಎಷ್ಟಿರುತ್ತೆ. ಇವಾಗ ಯಾರೋ ಒಬ್ಬ ಕ್ವಶನ್ ಹಾಕ್ತಾನೆ, ಸೊ ನೀವು ಅವನಿಗೆ ಕಲ್ಸಿ ಕೊಡ್ಬೇಕಲ್ವಾ. ಸೊ 1 hourಗೆ ನೀವು ಎಷ್ಟು ಕೇಳ್ತೀರಾ, ಲೈಕ್ ನಿಮ್ಗೆ ಎಷ್ಟು ದುಡ್ಡು ಬೇಕು ಅಂತ ಕೇಳ್ತಿರೋದು. ಸೊ $10 ಅಂದ್ರೆ ಇಟ್ ಈಸ್ ಅಪ್ರಾಕ್ಸಿಮೇಟ್ಲಿ ಒಂದು 900-800 ತನಕ ಬರುತ್ತೆ. ಸೊ $10 ಅಂತ ಹಾಕಿ, ಕಮ್ಮಿನೇ ಹಾಕಿ, ಆಯ್ತಾ. ಬಿಕಾಸ್ ನೀವು ಸ್ಟಾರ್ಟಿಂಗ್ ಅಲ್ವಾ, ಹೋಗ್ತಾ ಹೋಗ್ತಾ ಜಾಸ್ತಿ ಮಾಡಿ. ಬಟ್ ಇವಾಗ ಸ್ಟಾರ್ಟಿಂಗ್ ಆಗೋದ್ರಿಂದ $10 ಅಂತ ಹಾಕಿ ಸೇವ್ ಅಂಡ್ ಕಂಟಿನ್ಯೂ ಅಂತ ಕೊಡಿ. ಸೇವ್ ಅಂಡ್ ಕಂಟಿನ್ಯೂ ಅಂತ ಕೊಟ್ಟಾಗ ವಾಟ್ ವುಡ್ ಯು ಲೈಕ್ ಟು ರೈಟ್ ಅಬೌಟ್, ಚೂಸ್ ದ ಸಬ್ಜೆಕ್ಟ್. ನೀವು ಯಾವ್ದ್ರ ಮೇಲೆ ರೈಟ್ ಮಾಡೋಕ್ ಈಸಿ ಬರ್ತೀರಾ, ಮ್ಯಾಥಮೆಟಿಕ್ಸ್. ಸೊ ಇದಿಷ್ಟು. ಅದಾದ್ಮೇಲೆ ಅಪ್ಲೋಡ್ ಆನ್ಸರ್. ಸೊ ಇಲ್ಲಿ ಇವರು ಕ್ವಶನ್ ಕೇಳಿರ್ತಾರೆ, ಸರ್ಚ್ ದ ಇಂಟರ್ನೆಟ್ ನ್ಯೂಸ್ ಪೇಪರ್ ಇದು. ಅದಾದ್ಮೇಲೆ ಇದು ರಿಕ್ವೈರ್ಮೆಂಟ್ ಮಸ್ಟ್ ಬಿ ಟೈಪ್ಡ್ ಔಟ್. ಸೊ ನೀವ್ ಹೆಂಗೆ ಅಂದ್ರೆ
at least one example, correct use of the following: commas, parent dashes, hyphens. ಸೊ ಮ್ಯಾಥ್ಸ್ ಬಗ್ಗೆ ನೀವು ಒಂದು ತುಂಬಾ ಚೆನ್ನಾಗಿ ಒಂದು ಪ್ಯಾರಾಗ್ರಾಫ್ ಒಂದು 200 ವರ್ಡ್ಸ್ ತನಕ ಬರಿಬೇಕು. ನಿಮ್ಗೆ ಏನೆಲ್ಲ ಕಾನ್ಸೆಪ್ಟ್ ಗೊತ್ತು. ಈಗ ನಾನು ಮ್ಯಾಥ್ಸ್ ಹಾಕಿರೋದು, ಬಟ್ ನೀವು ಬೇರೆ ಅಲ್ಲ ಅವಾಗ ತೋರ್ಸಿದ್ವಲ್ವಾ, ಸೊ ಮತ್ತೆ ನೋಡ್ಬೋದು ನೀವು ಇಲ್ಲಿ ನೋಡಿ. ಸೊ ಇದಿಷ್ಟು ಟಾಪಿಕ್ ಬಗ್ಗೆ ನಿಮಗೆ ಯಾವ್ದ್ರಲ್ಲ ಒಂದು ಟಾಪಿಕ್ ಗೊತ್ತಿದ್ರು ಅದನ್ನ ಟಿಕ್ ಹಾಕಿ ಅದನ್ನ ಕ್ಲಿಕ್ ಮಾಡಿ, ಸೊ ನೆಕ್ಸ್ಟ್ ಅದ್ರ ಮೇಲೆ ನೀವೊಂದು ಪ್ರಬಂಧ ತರ ಬರಿಬೇಕು. ಸೊ ಇದು ಹೇಗ್ ಬರೆಯೋದಂದ್ರೆ, ವರ್ಡ್ ಡಾಕ್ಯುಮೆಂಟ್ ನಿಮ್ದು ಮೈಕ್ರೋಸಾಫ್ಟ್ ವರ್ಡ್ ಇದೆ ಅಲ್ಲ, ಸೊ ಅಲ್ಲಿ ಹೋಗಿ ಟೈಪ್ ಮಾಡಿ. ಸೊ 200 ವರ್ಡ್ ತನಕ, ಬಟ್ ಯಾವ್ದೇ ರೀತಿ ಕಾಪಿ ಮಾಡಿರ್ಬಾರ್ದು ಅಂತ ಇವ್ರು ಮೆನ್ಷನ್ ಮಾಡಿದ್ದಾರೆ. ಸೊ ನಿಮಗೊಂದು ಟೆಕ್ನಿಕ್ ಹೇಳ್ಕೊಡ್ತೀನಿ. ಇವಾಗ ಚಾಟ್ GPT ಗೆ ಹೋಗ್ಬಿಟ್ಟು ಕೇಳಿ, ನನಗೆ ಈ ತರದೊಂದು ಬರ್ದು 200 ವರ್ಡ್ ಬೇಕು. ಸೊ ಯಾವ್ದೇ ತರ ಪೆಲಗ್ರಮೈಸ್ ಆಗಿರ್ಬಾರ್ದು ಅಂತಾನು ನೀವು ಮೆನ್ಷನ್ ಮಾಡಿ ಚಾಟ್ ಅಲ್ಲಿ. ಸೊ ಅದು ಅದೇ ತರಾನೇ ಮಾಡ್ಕೊಡುತ್ತೆ, ಆಯ್ತಾ. ಸೊ ನೀವು ಯಾವುದೇ ರೀತಿ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಅದನ್ನ ಇಲ್ಲಿ ಅಪ್ಲೋಡ್ ಮಾಡಿ ಸೇವ್ ಅಂಡ್ ಕಂಟಿನ್ಯೂ ಮಾಡೋದು, ಮತ್ತೆ ವೆರಿಫಿಕೇಶನ್ ಎಲ್ಲ ಕೇಳುತ್ತೆ. ಸೊ ಅದನ್ನೆಲ್ಲ ಮಾಡಿಬಿಟ್ಟು ಎಸ್ ಅಂತ ಕೊಟ್ರೆ ನಿಮ್ದು ಪ್ರೊಫೈಲ್ ಕ್ರಿಯೇಟ್ ಆಗುತ್ತೆ. ಸೊ ಪ್ರೊಫೈಲ್ ಕ್ರಿಯೇಟ್ ಆದಾಗ ಮತ್ತೆ ನಿಮಗೆ ಕ್ವಶನ್ಸ್ ಗಳೆಲ್ಲ ಜನರು ಕೇಳೋಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ನೀವು ಅದಕ್ಕೆ ಆನ್ಸರ್ ಮಾಡ್ತಾ ಹೋದ್ರೆ ನಿಮ್ದು ಇನ್ಕಮ್ ಆಟೋಮೆಟಿಕಲಿ ಬರೋಕ್ ಸ್ಟಾರ್ಟ್ ಆಗುತ್ತೆ. ಸೊ ಇದ್ರ ಮೇಲೂ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ, ಸೊ ನಮ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ. ಸೊ ನಾನು ನಿಮ್ಗೆ ಆದಷ್ಟು ಬೇಗನೆ ರಿಪ್ಲೈ ಕೊಡೋಕ್ ಟ್ರೈ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಈ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಮತ್ತೆ ವಿಡಿಯೋ ನೋಡ್ತೀರಾ, ಬಟ್ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಾಧ್ಯ ಆದ್ರೆ ಒಂದು ಲೈಕ್ ಕೊಡಿ, ನಮ್ಗೊಂದು ಮೋಟಿವೇಶನ್ ಆದ್ರೂ ಸಿಗುತ್ತೆ. ಯಾ ಗೈಸ್, ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಾಚ್ ಮಾಡಿದ್ದಕ್ಕೆ. ನಾಳೆ ಮತ್ತೆ ಸಿಗೋಣ. ಬೈ ಬೈ, ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.